ನಮಸ್ತೆ ಆತ್ಮೀಯರೇ. ನಾನು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಕೃಷಿಯ ಬಗ್ಗೆ ಯಾವ್ದಾದ್ರು ವಿಚಾರ ಹಾಕಿದ್ರೆ ಹೆಚ್ಚು ಜನ ನೋಡ್ತಾರೆ. ಅದೇ ಯಾವ್ದಾದ್ರು ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಿಚಾರ, ಸಮಾಜದ ವಿಚಾರ, ಸಮಸ್ಯೆ ವಿಚಾರವನ್ನ ಹಾಕಿದಾಗ ಜನ ನೋಡೋದು ಬಹಳ ಕಡಿಮೆ. ಆದ್ರೆ ಒಂದು ತಿಳ್ಕೊಳ್ಳಿ, ನನಗೆ ಕೃಷಿನೇ ಮೇನ್, ನನ್ನ ಉದ್ದೇಶ ಕೃಷಿ. ಅದಕ್ಕಿಂತ ಮುಖ್ಯ ನನಗೆ ಯೋಗ, ಜನರ ಮೇಲೆ ಆರೋಗ್ಯ. ಅದಕ್ಕಿಂತನೂ ಮುಖ್ಯ ನನಗೆ ಪ್ರಕೃತಿ ಮತ್ತೆ ಪರಿಸರ. ಪ್ರಕೃತಿ, ಪರಿಸರ, ಆರೋಗ್ಯದ ಬಗ್ಗೆ ನಾನು ಏನಾದ್ರೂ ಮಾತನಾಡಿದ್ರೆ ಬಹಳ ಜನ ಕಡಿಮೆ ನೋಡ್ತೀರಿ. ಕೃಷಿಯ ಬಗ್ಗೆ ನೋಡಿದ್ರೆ ಹೇಳಿದ್ರೆ ಅದನ್ನ ಹೆಚ್ಚು ಜನ ನೋಡ್ತೀರಿ. ಒಟ್ನಲ್ಲಿ ನೀವು ಯಾವ್ದೋ ಒಂದಕ್ಕೆ ಒಬ್ಬೊಬ್ಬರನ್ನ ಬ್ರ್ಯಾಂಡ್ ಮಾಡ್ಬಿಡ್ತೀರಿ. ಅದು ಒಂದು ತಿಳ್ಕೊಳ್ಳಿ, ನನ್ನ ಈ 70-75 ವರ್ಷದ ಅನುಭವದಲ್ಲಿ ನಾನು ಎಲ್ಲಾ ರಂಗಗಳನ್ನು ನೋಡಿದ್ದೀನಿ. ಆ ಎಲ್ಲಾ ರಂಗಗಳಲ್ಲಿ ಇವತ್ತು ಯಾಕೆ ದೇಶ ಈ ರೀತಿಯ ಕುಂಠಿತ ಆಗಿದೆ ಅಂತಂದ್ರೆ ಭ್ರಷ್ಟಾಚಾರ, ಲಂಚಾವತಾರ, ಜನರ ಮೌನ. ಯಾವಾಗ ಈ ದೇಶ ಹಾಳಾಗುತ್ತೆ ಅಂದ್ರೆ ದರೋಡೆ ಮಾಡೋರಿಂದ, ಕೆಟ್ಟ ಕೆಲಸ ಮಾಡೋರಿಂದ, ಭ್ರಷ್ಟಾಚಾರ ಮಾಡೋರಿಂದ ದೇಶ ಕೆಡ್ತಾ ಇಲ್ಲ. ಕೆಟ್ಟರು ಅದು 5-10%. ಇದನ್ನೆಲ್ಲ ನೋಡ್ಕೊಂಡು ಯಾರು ಮೌನವಾಗಿದ್ದಾರೆ ನೋಡಿ, ಅವರಿಂದ ದೇಶ ಕೆಡ್ತಾ ಇರೋದು. ಯಾರಿಂದ ದೇಶ ಕೆಡ್ತಾ ಇರೋದು? ಕಳ್ಳರಿಂದ, ಮೋಸಗಾರರಿಂದ, ವಂಚನೆಗಾರರಿಂದ, ಲಂಚಕೋರರಿಂದ, ಭ್ರಷ್ಟ ರಾಜಕಾರಣಿಗಳಿಂದ ಅಲ್ಲ. ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಮೌನವಾಗಿದ್ದೀರಲ್ಲ, ನಿಮ್ಮಿಂದ ದೇಶ ಹಾಳಾಗ್ತಾ ಇರೋದು. ಆ ನೋವು ನನಗಿರೋದು. ವಿದ್ಯಾವಂತರು ಚೆನ್ನಾಗಿ ಯೋಚನೆ ಮಾಡಿ. ಇವತ್ತು ಭಾರತ ದೇಶದಲ್ಲಿ, ಇಡೀ ಭಾರತ ದೇಶದಲ್ಲಿ 14 ಕೋಟಿ 14 ಲಕ್ಷ ಕಾಣುತ್ತೆ, 14 ಲಕ್ಷ ಲೀಟರ್ ಇವತ್ತು ಹಾಲು ಉತ್ಪನ್ನ ಆಗ್ತಾ ಇದೆ. ಆದ್ರೆ ಅದು ಬಳಕೆ ಆಗ್ತಿರೋದು ಇವತ್ತು 64 ಲಕ್ಷ ಲೀಟರ್ ಅಷ್ಟು ಬಳಕೆ ಆಗ್ತಾ ಇದೆ. ಉಳಿದ 50 ಲಕ್ಷ ಲೀಟರ್ ಹಾಲು ಎಲ್ಲಿಂದ ಬರ್ತದೆ? ಯೋಚನೆ ಮಾಡಿ, ಎಲ್ಲಿಂದ ಬರ್ತದೆ? ಕಲಬೆರಕೆ ಮಾಡಿ ಇವತ್ತು ಜನರ ಎಷ್ಟು ಆರೋಗ್ಯ ಕೆಟ್ಟಿದೆ. ಇದ್ರ ಬಗ್ಗೆ ಯಾರಾದ್ರೂ ಧ್ವನಿ ಎತ್ತೀರಾ? ಪ್ರಶ್ನೆ ಮಾಡ್ತೀರಾ? ಇದ್ರ ಬಗ್ಗೆ ನಾವು ಮಾತಾಡಿದ್ರೆ ನೀವು ನಮ್ಮ ಇನ್ ಚಾನಲ್ ನೋಡೋದಿಲ್ಲ. ಇರ್ಲಿ, ಆದ್ರೆ ನಾವು ಹೇಳಬೇಕಲ್ವಾ? ಈ 50 ಲಕ್ಷ ಲೀಟರ್ ಹಾಲು ಇವತ್ತು ಕಲಬೆರಕೆ ಆಗಿ, ಕೆಮಿಕಲ್ ಆಗಿ ಜನರಿಗೆ ಮನೆ ಕ್ಯಾನ್ಸರ್ ಬರಕ್ಕೆ ಯಾವ ಕಾರಣ? ಒಂದು ಕಡೆ ಹೇಳ್ತಾರೆ ಶಿವಕುಮಾರ್, ಅದ್ಯಾವ ಶಿವಕುಮಾರ್ ಅಂತ ನೀವೇ ತಿಳ್ಕೊಳ್ಳಿ. ಹೊರಗಡೆಯಿಂದ ಬರುವಂತ ಏನದು ಹೇಳ್ತಾರಲ್ಲಪ್ಪ, ಅದು ಹಾಲಿಂದ ಏನೋ ಮಾತ್ರ ಕೋವ, ಆಮೇಲೆ ಇನ್ನೇನೇನು ಇದೆಯಲ್ಲಪ್ಪ ಅದರಿಂದ ಮಾತಾಡಲ್ಲ, ಅದೆಲ್ಲ ಬ್ಯಾನ್ ಮಾಡಿದೀವಿ ಅಂತ ಹೇಳ್ತಾರೆ. ಅದೇ ಅವರ ಸಹೋದರ ಅಧ್ಯಕ್ಷರಾಗಿರುವಂತ KMF ಅದು ಶುದ್ಧನಾ? ಪನ್ನೀರು ನಮ್ಗೆ ಅದನ್ನ ಬಳಸಲ್ಲ, ನಮ್ಗೆ ಗೊತ್ತಾಗೋದಿಲ್ಲ ಅಂತ ಹೇಳೋಣ. ನಾನು ಮೊದಲೇ ಹೇಳ್ತಾ ಇದ್ದೀನಿ, ನಮ್ಮ ನಾರಾಯಣ ರೆಡ್ಡಿ ಅವರು ಹೇಳ್ತಾ ಇದ್ರು, ಪನ್ನೀರ್ ಅಂತ ಡೇಂಜರಸ್, ಪನ್ನೀರಷ್ಟು ಆರೋಗ್ಯ ಕೆಡಿಸುವಂತ ವಸ್ತುಗಳೇ ಇಲ್ಲ. ಅದೇ ಜನರ ಆರೋಗ್ಯವನ್ನು ಕೆಡಿಸ್ತಾ ಇರೋದು. ಇವತ್ತು ನಂದಿನಿ ಉತ್ಪನ್ನಗಳು ಎಲ್ಲವೂ ಪಾಪ ಶಾರಣ್ಯ ಡಾಕ್ಟರ್ ಮೇಲೆ ಕೇಸ್ ಹಾಕ್ತಿರಿ, ಔಷಧ ಮೇಲೂ ಕೇಸ್ ಹಾಕ್ತಿರಿ. ನಮ್ಮ ಮೇಲೆ ಕೇಸ್ ಹಾಕಿ ನಿಮ್ಗೆ ಏನ್ ಸಿಗುತ್ತೆ? ಏನು ಸಿಗಲ್ಲ. ಜನರನ್ನ ಎಚ್ಚರಿಸೋದೇ ನಮ್ ಕೆಲಸ. ಪನ್ನೀರು ಯಾರು ಬಳಸಬೇಡಿ, ನೀವು ಮನೇಲೂ ಮಾಡಿದ್ ಬಳಸಬೇಡಿ. ಅದು ಸ್ವಾಭಾವಿಕವಾದ ಆಹಾರ ಅಲ್ಲ, ವಿರುದ್ಧ ಆಹಾರ. ಅದು ನಮ್ಮ ದೇಹಕ್ಕೆ ಅದು ಆಗೋದಿಲ್ಲ. ಇವತ್ತೆಲ್ಲಾ ಕಡೆನೂ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಹೋಗಿ ಗೋಬಿ ಪಾನಿಪುರಿ ಮಾಡೋರೆಲ್ಲ ಅಂಗಡಿಲಿ ಬಗ್ ನೋಡ್ತಾರೆ, ಕಲರ್ ಮಿಕ್ಸ್ ಮಾಡ್ತಾ ಇದ್ದೀರಾ, ಮಿಕ್ಸ್ ಮಾಡಿದ್ರೆ ಮಾಡಬೇಡಿ, ನಮ್ಮ ಮೇಲೆ ಕೇಸ್ ಹಾಕ್ತಾರೆ ಅಂತ ಹೇಳ್ತಾರೆ. ಏನಾಗ್ತಾ ಇದೆ? ಎಷ್ಟು ವರ್ಷದಿಂದ ಹೇಳ್ಕೊಂಡ್ ಬರ್ತಾ ಇದ್ದೀನಿ ನಾನು. ಗೋಬಿ ಪಾನಿಪುರಿ, ಗೋಬಿ ಕಲರು, ಅದಕ್ಕೆ ಬಳಸುವಂತ ಖಾರ ಎಲ್ಲವೂ ಕಲಬೆರಕೆ ಅಂತ ಹೇಳ್ತಾ ಇದ್ದೀನಿ. ಅದ್ರ ಬಗ್ಗೆ ಅನೇಕ ವಿಡಿಯೋಗಳನ್ನು ನಾನು ಮಾಡಿದ್ದೀನಿ. ಅದು ಆಮೇಲೆ ನೀವು ರೋಡ್ಗೆ ಟ್ಯಾಕ್ಸ್ ಕಟ್ತಾ ಇದ್ದೀರಿ, ರೋಡು ಕಟ್ತಾ ಇದ್ರಿ. ಯಾಕೆ ಕಟ್ತಾ ಇದ್ರಿ ನೋಡಿ? ನೈಸ್ ರೋಡು ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ನೈಸ್ ಪ್ಲಾನ್ ಬಂದಾಗ್ಲೇ ನಾನು ವಿರೋಧಿಸಿದ್ದೀನಿ. ಅವತ್ತೊಂದು ದಿನಾನೇ ನಾನು ವಿರೋಧಿಸಿದ್ದೀನಿ ಅದನ್ನ. ಆದ್ರೆ ಅಶೋಕಿನಿ ಬಹಳ ನೈಸ್ ಆಗಿ ಏನ್ ಮಾಡ್ತಾರೆ ನೋಡಿ. ಪಾಪ ದೇವೇಗೌಡರು ಗೊತ್ತಿಲ್ಲ ಇದಿಷ್ಟು ದೊಡ್ಡದಾಗಿ ಬೆಳೀತದೆ ಅಂತ. ಬೆಳೀತಿದ್ರೆ ಯಾವ್ದಾದ್ರು ಮಗನ ಶೇರ್ ಹಾಕ್ಬಿಡೋರು ಜೊತೆಗೆ, ನಮ್ಮ ಮಗನ್ಗೊಂದು ಶೇರ್ ಕೊಡು, ಇವ್ರು ಸಾಕು ಅಂತ. ಗೊತ್ತಾಗಿಲ್ಲ ಅವ್ರಿಗೆ ಇಷ್ಟು ದೊಡ್ಡದಾಗಿ ಬೆಳೀತದೆ ಅಂತ. ಅಶೋಕಿನಿ ಹೇಳಿದ ಮೊದಲು 2,000 ಕೋಟಿ ನಾನು ಹಣ ಖರ್ಚು ಮಾಡ್ತೀನಿ. ಆಗಿನ ಕಾಲದಲ್ಲಿ 2,000 ಕೋಟಿ ಹಣ ಖರ್ಚು ಮಾಡಿ ರಸ್ತೆ ಮಾಡ್ತಾರೆ ಅಂದ್ರೆ ಅವ್ರಿಗೆ ಕೆಂಪು ಕಾರ್ಪೆಟ್ ಏನೋ ಹಾಕಿ ವೆಲ್ಕಮ್ ಮಾಡ್ಬಿಟ್ರು ಅವ್ರನ್ನ. ಆತ ಗಿಣಿ ಹೇಳ್ತಾನೆ ವಿಧಾನಸೌಧ ಮುಂದೆ ನಿಂತ್ಕೊಂಡು, ನಾನು ಆ ದೇಶದಿಂದ ಬಂದು ಇಲ್ಲಿ ಏನೋ ಮಾಡ್ಬೇಕು ಅಂತಿದ್ದೀನಿ, ಆದ್ರೆ ಇಲ್ಲೆಲ್ಲ ಅಧಿಕಾರಿಗಳು ಲಂಚ ಕೇಳ್ತಾ ಇದ್ದಾರೆ ಅಂತ. ನೋಡಿ, ಅವನೇ ಲಂಚವನ್ನು ಸೃಷ್ಟಿ ಮಾಡ್ಬಿಟ್ಟ. ಅವನ ಸ್ಟೇಟ್ಮೆಂಟ್ ವಿಧಾನಸೌಧ ಮುಂದೆ ನಿಂತ್ಕೊಂಡು ಕಿಣಿ ಮಾತಾಡ್ತಾನೆ. ಅವನ್ನ ಎಲ್ಲಾ ಪತ್ರಿಕೆಗಳಲ್ಲಿ ಬಂದಿದೆ ಇದು. ಅವತ್ತೇ ಅದನ್ನ ನಾನು ವಿರೋಧಿಸಿದ್ದೀನಿ. ಇವನು ಮೋಸಗಾರ, ಇವನು ವಂಚನೆ ಮಾಡ್ತಾನೆ, ಜನ ಜಾಗೃತರಾಗಿಂತ. ಅದಾದ್ಮೇಲೂ ವಿಜಯಲಕ್ಷ್ಮಿ ಸಿಬರೂರು ಅನೇಕ ವಿಡಿಯೋಗಳನ್ನ ಮಾಡ್ತಾರೆ. ಪಾಪ ವಿಜಯಲಕ್ಷ್ಮಿ ಸಿಬರೂರು ಅವಾಗ ಯಾವ್ದೋ ಒಂದು ಚಾನಲ್ ಇರ್ತಾರ, ಅವರು ಅವ್ರ ಮೇಲೆ 100 ಕೋಟಿ ಮಾನನಷ್ಟ ಮೊಕದ್ದಮೆ ಬಿಡ್ತಾರೆ. ಅದು ವಿಜಯಲಕ್ಷ್ಮಿ ಸಿಬರೂರು ಎದುರ್ಲಿಲ್ಲ. ಆ ವಿಜಯ್ ಟೈಮ್ಸ್ ಸ್ಟಾರ್ಟ್ ಮಾಡಿ ಅವ್ರು ಇನ್ನೂ ಭ್ರಷ್ಟಾಚಾರವನ್ನು ಎತ್ತಿ ಹೇಳ್ತಾ ಇದ್ದಾರೆ. ಇದೆಲ್ಲ ನಾವು ಯಾಕೆ ಹೇಳ್ತಾ ಇದ್ದೀವಿ? ಅದನ್ನೇ ಇಟ್ಕೊಂಡು, ಕಿಣಿದೇ ಆಧಾರವಾಗಿ ಇಟ್ಕೊಂಡು, ಕಿಣಿಗೆ ಎಲ್ಲರೂ ದುಡ್ಡು ಕೊಟ್ಟಿದ್ದಾರೆ. ಕಿಣಿಯೇ ಎಲ್ಲರಿಗೂ ದುಡ್ಡು ಕೊಟ್ಟಿದ್ದಾನೆ. ಅಧಿಕಾರಿಗಳು ಭ್ರಷ್ಟರು, ನನಗೆ ಒಳ್ಳೆ ಕೆಲಸ ಮಾಡಕ್ ಬಿಡ್ತಾರ ಅಂತ ಹೇಳಿದವನೇ ಎಲ್ಲರನ್ನ ಭ್ರಷ್ಟಾಚಾರ ಮಾಡಿದವನೇ. ನೋಡಿ, ನಾನು ಮೊದಲೇ ಹೇಳ್ತೀನಲ್ಲ, ಪೊಲೀಸು ನ್ಯಾಯಾಲಯ ಇರೋದು ಯಾರಿಗೆ ಸಪೋರ್ಟು? ಇಂಥ ರಾಜಕಾರಣಿಗಳಿಗೆ, ಇಂಥ ಕಳ್ಳರಿಗೆ ಕಂಪನಿಯವ್ರು ಇರೋದು. ನಮಗೆಲ್ಲ ಇರೋದು. ನಾವು ಕೆಲವೊಮ್ಮೆ ಬಹಳ ನೋವಾಗ್ತದೆ ಮಾತಾಡ್ಲಿಕ್ಕೆ, ಯಾಕಂದ್ರೆ ಇಲಾಖೆಯಲ್ಲಿ ಒಳ್ಳೆಯವರು ಇದ್ದಾರೆ, ಪರ್ಸೆಂಟೇಜ್ ಕಡಿಮೆ. ನ್ಯಾಯಾಲಯದಲ್ಲೂ ಪರ್ಸೆಂಟೇಜ್ ಕಡಿಮೆ. ನಮ್ಮ ನೀರು ನಮಗ್ ಬಳಸದೇನೆ ಪಕ್ಕದ ರಾಜ್ಯಕ್ಕೆ ಬಿಡ್ತಾ ಇದ್ದಾರೆ. ಫಸ್ಟ್ ನಮ್ಮ ರಾಜ್ಯಕ್ಕೆ ಬಿಡ್ಬೇಕು ನೀರಲ್ವಾ? ನೋಡಿ, ಭ್ರಷ್ಟಾಚಾರದ ಬಗ್ಗೆ 6 ವರ್ಷದ ಮಗು ಹೋರಾಟ ಮಾಡ್ತಾರೆ. ಅದಕ್ಕೆ ಪೊಲೀಸರು ಹೇಳ್ಕೊಂಡು ಹೋಗ್ತಾ ಇದ್ದಾರೆ.
ಅದನ್ನ ಏನಾದ್ರು ಮೋದಿ ಸರಿ, ಕುಮಾರಸ್ವಾಮಿ ಸರಿ, ಸಿದ್ದರಾಮಯ್ಯ ಸರಿ, ಯಡಿಯೂರಪ್ಪ ಸರಿ, ಶಿವಕುಮಾರ್ ಸರಿ ಅಂದಿದ್ರೆ ಅವ್ನು ಹೋಗುತ್ತಿದ್ರು, ಅವ್ನಿಗೆ ಸನ್ಮಾನ ಮಾಡ್ತಿದ್ರು. ಭ್ರಷ್ಟಾಚಾರನ 6 ವರ್ಷದ ಪ್ರಶ್ನೆ ಮಾಡಿದ್ರೆ ಮಗುನ ಪೊಲೀಸ್ನವರು ದರ ಅಂತ ಹೇಳ್ಕೊಂಡು ಹೋಗ್ತಾರೆ, ಅವ್ರ ತಂದೆ ತಾಯಿಗೆಲ್ಲ ತೊಂದರೆ ಕೊಡ್ತಾರೆ. ಇಲ್ಲಿ ಹೋಗ್ತಾ ಇದೆ ನಮ್ ದೇಶ ನೋಡಿ. ನಾವು ಟ್ಯಾಕ್ಸ್ ಕಟ್ಟಬೇಕು, ಟೋಲು ಕಟ್ಟಬೇಕು. ಕಂಪನಿಯನ್ನು ಒಂದು ತಿಳ್ಕೊಳ್ಳಿ, ಎಲ್ಲಾ ರಾಜಕಾರಣಿ JCB ಅಂತ ಈ ಪಕ್ಷ ಇದೆಯಲ್ಲ, ಇವ್ರು ಯಾರು ನಿಮ್ಮನ್ನು ಉದ್ಧಾರ ಮಾಡಕ್ ಬಂದಿಲ್ಲ. ಮತ್ತೆ ಎಲ್ಲರೂ ಜಾತಿ ಧರ್ಮ ಅಂದ್ಬಿಟ್ಟು ಜನರನ್ನ ಒಡೆಯಕ್ಕಿರೋರೆ ಇವರೆಲ್ಲ. ಸಂವಿಧಾನನೇ ನಮ್ಗೆ ಎಲ್ಲ, ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಎಲ್ಲ ನಮ್ಗೆ ಸಂವಿಧಾನಕ್ಕೆ ಗೌರವ ಕೊಡಬೇಕು, ಸಂವಿಧಾನದಂತೆ ನಡಿಬೇಕು. ಅಧಿಕಾರಿಗಳು ಭ್ರಷ್ಟಾಚಾರ ಆಗ್ತಾ ಇದ್ರೆ ಪ್ರಜೆಗಳು ನೋಡ್ತಾ ಕೂತ್ಕೊಂಡ್ರೆ ಎಷ್ಟು ದಿನ ನೋಡ್ತಾ ಇರ್ಬೇಕಾಗ್ತದೆ ಪ್ರಜೆಗಳು? ಎಷ್ಟು ದಿನ ಸಹಿಸ್ಕೊಳ್ತೀರಿ? ಇನ್ನು ಯಾವ ಮಟ್ಟಕ್ಕೆ ಹೋಗ್ಬೇಕಿದ್ರಿ? ಮನೆ ಕ್ಯಾನ್ಸರ್ ಪೇಷಂಟ್ ಆಗ್ತಾ ಇದ್ರೆ, ಮನೆ ಕ್ಯಾನ್ಸರ್ ಪೇಷಂಟ್, ಆರೋಗ್ಯದ ಸಮಸ್ಯೆ ಬರ್ತಾ ಇದೆ. ಇವತ್ತು ಕಾಲೇಜುಗಳೆಲ್ಲ ಖಾಸಗಿಯವ್ರಿಗೆ ಹೋಗ್ಕೊಡ್ತಾ ಇದೆ, ಹಾಸ್ಪಿಟ್ಲು ಖಾಸಗಿಯವ್ರಿಗೆ ಹೋಗ್ತಾ ಇದೆ. ಇನ್ನು ಮುಂದೆ ಪ್ರಜೆಗಳು ನೀವೇನಾಗ್ಬೋದು? ಕುಡಿಯೋ ನೀರು ವಿಷ ಮಾಡಿಟ್ಟಿದ್ದಾರೆ, ವಾತಾವರಣ ವಿಷ ಮಾಡಿಟ್ಟಿದ್ದಾರೆ, ಎಲ್ಲವೂ ವಿಷ ಮಾಡಿಟ್ಟಿದ್ದಾರೆ, ಎಲ್ಲವನ್ನು ವಿಷ ಮಾಡಿಟ್ಟಿದ್ದೀರಿ. ಏನಾಗ್ಬೋದು? ಯಾವಾಗ ಮಾತಾಡ್ತೀರಿ ಜನ? ಮಾತಾಡಿ, ಅಟ್ಲೀಸ್ಟ್ ನೋಡಿ ಏನಾಗ್ತಾ ಇದೆ ಅಂತೇಳಿ. ಅರಣ್ಯ ಮಾರಾಟ ಆಗೋಯ್ತು, ಎಲ್ಲವೂ ಮಾರಾಟ ಆಗೋಯ್ತು ದೇಶದಲ್ಲಿ, ಇನ್ನೇನು ಉಳಿದಿಲ್ಲ. ನಾವು ಯಾವ್ದಾದ್ರು ಒಂದು ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಎಲ್ಲಾದ್ರೂ ಒಂದ್ ಕಡೆ ಕೊಟ್ಟರೆ ಇಮಿಡಿಯೇಟ್ ಅದು ಮಾರಾಟ ಆಗ್ತಾ ಇದೆ, ನಮ್ಮ ಮಾಹಿತಿಗಳೆಲ್ಲ ಮಾರಾಟ ಆಗ್ತಾ ಇದೆ. ಇದು ಒಳ್ಳೇದಲ್ಲ. ಎಲ್ಲ ಎಚ್ಚರ ವಹಿಸಿ, ಅಟ್ಲೀಸ್ಟ್ ಮೌನ ಮುರಿರಿ. ಇಲ್ಲದಿದ್ರೆ ದೇಶ ಎಲ್ಲಿಗೆ ಹೋಗ್ತದೆ ಏನಿಲ್ಲ. ನಮ್ದೆಲ್ಲ ಸಮಯ ಮುಗಿತಾ ಬಂತು. ಇನ್ನು ಮುಂದೆ ಬೇಕಾದ್ರೆ ಯುವ ಪೀಳಿಗೆಗೆ ಅದೇ ಪ್ರಕೃತಿ ಪರಿಸರ ನಮ್ಗೆ ಮೊದಲ ದೇವರು, ಪ್ರಕೃತಿ ಪರಿಸರನೇ ನಮ್ಗೆ ಮೊದಲ ದೇವರು. ಇದ್ರ ಮುಂದೆ ಆಮೇಲೆ ದಯಮಾಡಿ ನೀವು ನಿಮ್ಗೆ ಇದು ಇಷ್ಟ ಆಯ್ತು ಅಂದ್ರೆ ಶೇರ್ ಮಾಡಿ, ಇನ್ನೊಬ್ಬರು ನಿಮ್ಮ ಸ್ನೇಹಿತರು ಕಳಿಸಿ. ನಮ್ಗೆ ಯಾವುದೇ ಜಾತಿ ಧರ್ಮ ಬೇಡ ಇಲ್ಲ, ನಮ್ಗೆಲ್ಲರೂ ಸುಖವಾಗಿರ್ಬೇಕು, ನರಳಬಾರ್ದು, ಎಲ್ಲರೂ ಒಟ್ಟಿಗೆ ಬಾಳುವ, ಒಟ್ಟಿಗೆ ಸಾಯೋದು ಬೇಡ. ಒಳ್ಳೇದಾಗ್ಲಿ. ನಮಸ್ತೆ.